ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಬಿಡುಗಡೆ ಆದ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಸ್ನೇಹಿತರೆ. ನೀವು ಕೂಡ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಸ್ಟೋರಿ ಏನಂತ ನಾವು ತಿಳ್ಕೊಳ್ಳೋಣ. ಈ ಚಿತ್ರದ ಆರಂಭದಲ್ಲಿ ಗೋಟಿ ಅಂತ ಒಂದು ಹುಡುಗ ಇರ್ತಾನೆ ಸ್ನೇಹಿತರೆ. ತಾಯಿ ಕೂಡ ಒಂದು ಚಾಟಿಯಿಂದ ಹೊಡಿತಾ ಇರ್ತಾಳೆ. ತನಗಿಂತ 6 ವರ್ಷ ದೊಡ್ಡವಳಾದ ಮುನ್ನಿ ಎಂಬ ಹುಡುಗಿಯನ್ನು ಮಾತ್ರ ಮದುವೆಯಾಗ್ತೀನಿ ಅಂತ ಹಠ ಕೂಡ ಹಿಡಿದಿರ್ತಾನೆ. ಅವಳ ಸಂಬಂಧವು ಬೇರೊಂದಿಗೆ ನಿಶ್ಚಯವಾಗಿರುತ್ತೆ. ಆಗ ಗೋಟಿಯ ಅವನ ವರ್ಣ ಊಟದಲ್ಲಿ ಇಲಿ ಪಾಷಾಣವನ್ನು ಹಾಕಿರ್ತಾನೆ. ಅದಕ್ಕಾಗಿ ಅವನ ತಾಯಿ ಅವನನ್ನು ತುಂಬ ಹೊಡಿತಾ ಇರ್ತಾಳೆ. ಆಗ ಗೋಟಿಯ ಹೇಳ್ತಾನೆ, ನೀನು ನನ್ನನ್ನು ಎಷ್ಟೇ ಹೊಡೆದರೂ ಮುಂದಿನ 7 ಜನ್ಮದಲ್ಲಿ ನಾನು ಅವಳನ್ನು ಪ್ರೀತಿಸುತ್ತಲೇ ಇರುತ್ತೇನೆ ಮತ್ತು ಮುನ್ನಿ ನನ್ನವಳು. ಗೋಟಿಯ ಮತ್ತು ಈ ತಾಯಿ ಕೇಳಿದ ತಕ್ಷಣ ಕೈ ಎಳೆದುಕೊಂಡು ಅವನ ತಲೆ ಕೂಡ ಬೋಳಿಸ್ತಾರೆ ಸ್ನೇಹಿತರೆ. ಇತ್ತ ಈ ಹುಡುಗನ ತಲೆ ಬೋಳಿಸ್ತಾರೆ, ಅತ್ತ ಆ ಹುಡುಗಿ ಕೂಡ ಮದುವೆ ಆಗ್ತಾ ಇರುತ್ತೆ. ಈ ಗೋಟಿ ಈ ವಿಷಯನ ಕೇಳಿ ತುಂಬ ಕೋಪಗೊಳ್ಳುತ್ತಾನೆ ಸ್ನೇಹಿತರೆ. ಈಗ ಅದೇ ರಾತ್ರಿ ಗೋಟಿ ತನ್ನ ತಂಗಿ ಕರ್ಕೊಂಡು ಎಲ್ಲಿ ಹೋಗ್ತಿರ್ತಾನೆ ಸ್ನೇಹಿತರೆ. ಅದೇ ದಾರಿಯಲ್ಲಿ ಅವರ ಸಹೋದರಿ ಕೇಳ್ತಾಳೆ, ಅಣ್ಣ ನಾವು ಎಲ್ಲಿಗೆ ಹೋಗ್ತಿರ್ತೀವಿ ಅಂತ ಕೇಳ್ತಾಳೆ. ಆವಾಗ ಗೋಟಿಯ ಚಿಟುಕುವಾಡಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಅವನ ತಂಗಿ ತುಂಬ ಅಲ್ಲಿ ನಿಂತು ಬಿಡ್ತಾಳೆ ಮತ್ತು ಅದು ಅಪಾಯಕಾರಿ ಸ್ಥಳಕ್ಕೆ ನಾನು ಬರೋದಿಲ್ಲ ಅಣ್ಣ ಅಂತ ಹೇಳ್ತಾನೆ. ಗೋಟಿಯ ನಿನ್ನ ಸಹೋದರ ಇನ್ನೂ ನಿನ್ನೊಂದಿಗೆ ಇದ್ದಾನೆ ಎಂದು ಹೇಳ್ತಾ ಅವನನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ಬಿಡ್ತಾನೆ. ಚಿಟುಕುವಾಡಿ ತಲುಪಿದ ನಂತರ ಸ್ನೇಹಿತರೆ, ಗೋಟಿಯ ಮರದ ತಳಗೆ ಮ್ಯಾಜಿಕ್ ಮಾಡಲು ಪ್ರಾರಂಭಿಸ್ತಾನೆ. ಇದನ್ನು ನೋಡಿದ ಅವನ ಸಹೋದರಿ ಕೂಡ ಅಪಘಾತಕ್ಕೆ ಒಳಗಾಗ್ತಾಳೆ. ನಂತರ ಅವಳು ಅವಕಾಶ ನೋಡಿದ ತಕ್ಷಣ ಗೋಟಿಯ ನನ್ನ ಸಹೋದರಿಯನ್ನು ಬಲಿ ಕೊಡಲು ಪ್ರಾರಂಭಿಸ್ತಾನೆ. ಆಗ ಅವನ ಸಹೋದರಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ಅವರಣ್ಣನ್ನು ತಳ್ಳಿ ಓಡೋಗ್ಬಿಡ್ತಾಳೆ ಸ್ನೇಹಿತರೆ. ಗೋಟಿಯಾಗಿ ಈ ರೀತಿ ಮಾಡಿದ ತಕ್ಷಣ ತಲೆಯಿಂದ ತುಂಬ ರಕ್ತ ಬಂದು ಸ್ನೇಹಿತರೆ ಸತ್ತೋಗ್ಬಿಡ್ತಾನೆ ಸ್ನೇಹಿತರೆ. ನಂತರ ಗೋಟಿ ಎಲ್ಲ ನೋಡಿದ ಜನರು ತುಂಬ ಅಳ್ತಾ ಪ್ರಾರಂಭಿಸ್ತಾರೆ. ನಂತರ ಗೋಟಿಯವನ್ನು ಸುಟ್ಟು ಹಾಕಿ ಭಸ್ಮ ಮಾಡ್ತಾರೆ ಸ್ನೇಹಿತರೆ. ಅದೇ ಮರದ ಬೇರುಗಳಲ್ಲೂ ಕೂಡ ಹೂಳಾಗ್ತಾರೆ ಸ್ನೇಹಿತರೆ. ಆಗ ಅವನ ತಾಯಿ ವ್ಯಕ್ತಿ ಹೇಳಿದ ಹಾಗೆ ಎಲ್ಲ ಮಾಡ್ತಿರ್ತಾರೆ. ಸರಿಯಾಗಿ 10 ದಿನ ಕೂಡ ಆಗಿಲ್ಲ, ಅವನು ತೀರಿಕೊಂಡಿದ್ದಾನೆ ಎಂದು ಹೇಳ್ತಾನೆ. ಆಗ ಎಚ್ಚರ ಕೂಡ ಕೊಡ್ತಾನೆ ಸ್ನೇಹಿತರೆ. ಈ ಹುಡುಗ ಒಬ್ಬ ಬ್ರಹ್ಮ ರಾಕ್ಷಸನಾಗುವ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ತಾನೆ. ಆಗ ಬ್ರಹ್ಮ ರಾಕ್ಷಸ ಹೆಸರು ಏನಪ್ಪಾ ಅಂತಂದ್ರೆ ಮೂಂಜ ಅಂತ ಹೆಸರಾಗಿರುತ್ತೆ ಸ್ನೇಹಿತರೆ. ನಂತರ ಹಲವು ವರ್ಷಗಳ ಕಳೆದ ನಂತರ ಚಿಕ್ಕ ವಿಷಯಗಳಿಗೆ ಹೆದರುತ್ತಿದ್ದ ಬಿಟ್ಟು ಎಂಬ ಹುಡುಗನನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಅವನ ತಾಯಿ ಪಮ್ಮಿ ಅಂತ ಹೆಸರಾಗಿರುತ್ತೆ ಮತ್ತು ಅವನೊಂದಿಗೆ ಅಜ್ಜಿ ಕೂಡ ವಾಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಬಿಟ್ಟುವಿನ ತಂದೆ ಈ ಜಗತ್ತಿನಲ್ಲಿ ಇರೋದಿಲ್ಲ ಸ್ನೇಹಿತರೆ, ಆಲ್ರೆಡಿ ಸತ್ತೋಗಿರ್ತಾರೆ. ಬಿಟ್ಟುವಿನ ತಾಯಿ ಪಮ್ಮಿ ತನ್ನ ತಾಯಿಗೆ ಸಹಾಯ ಮಾಡ್ತಾ ಇರ್ತಾಳೆ. ಈಗ ಪಮ್ಮಿ ಬಿಟ್ಟುವಳ ಅಜ್ಜಿಗೆ ಆಗ ಪಮ್ಮಿಗೆ ಹೇಳ್ತಾಳೆ, ಬಿಟ್ಟುವಿಗೆ ಬೆಲ್ಲ ನಿನ್ನನ್ನು ಭೇಟಿಯಾಗಲು ಬಂದಿದ್ದಾಳೆ ಅಂತ ಹೇಳ್ತಾಳೆ ಸ್ನೇಹಿತರೆ. ಯಾಕೆ ಅಂತಂದರೆ ಬೆಲ್ಲ ಎಂಬ ಹುಡುಗಿ ಬಿಟ್ಟುದ ಬಾಲ್ಯ ಸ್ನೇಹಿತನಾಗಿರ್ತಾಳೆ ಸ್ನೇಹಿತರೆ. ಬಹಳ ವರ್ಷಗಳ ನಂತರ ಬಿಟ್ಟುವನ್ನು ಭೇಟಿಯಾಗಲು ಬರ್ತಾ ಇರ್ತಾಳೆ. ಆಗ ಬಿಟ್ಟುವಿನ ತಾಯಿ ಬೆಲ್ಲಗೆ ಹೇಳ್ತಾಳೆ, ನಿನ್ನ ವಿದೇಶಿ ಸ್ನೇಹಿತ ಕುಬ್ಬ ಕೂಡ ನಿನ್ನೊಂದಿಗೆ ಇದ್ದಾನೆ ಎಂದು ಕೇಳಿದಾಗ ಬಿಟ್ಟು ತುಂಬ ಕೋಪಗೊಂಡು ಮೌನವಾಗಿ ಅಲ್ಲಿಂದ ಹೊರಡ್ಬಿಡ್ತಾನೆ ಸ್ನೇಹಿತರೆ. ನಂತರ ಬೆಲ್ಲ ಅವನನ್ನು ಹಿಂದಿನಿಂದ ಕರಿತಾ ಇರ್ತಾಳೆ. ಅದನ್ನು ಕೇಳಿದ ಬಿಟ್ಟು ತುಂಬ ಹೆದರುತ್ತಾ ವಿಚಿತ್ರವಾದ ಭಯಾನಕ ಆಲೋಚನೆಗಳನ್ನು ಮಾಡ್ತಾ ಹೊಂತಾನೆ ಸ್ನೇಹಿತರೆ. ನಂತರ ಬೆಲ್ಲ ಬಿಟ್ಟುವನ ಯೋಗಕ್ಷೇಮ ಕೂಡ ವಿಚಾರಿಸ್ತಾಳೆ ಮತ್ತು ಬಿಟ್ಟುವಿನ ಕುಟುಂಬ ಕೂಡ ತಿಳಿಸ್ತಾಳೆ. ನಾಳೆಯಿಂದ ನಾನು ನನ್ನ ಜುಂಬಾ ತರಗತಿಯನ್ನು ತೆರೆಯುತ್ತಿದ್ದೇನೆ, ಆದ್ದರಿಂದಲೇ ಉದ್ಘಾಟನೆಗೆ ನೀವೆಲ್ಲ ಬರಬೇಕು. ಆದ ನಂತರ ಬಿಟ್ಟು ತನ್ನ ಸ್ನೇಹಿತರ ಬಳಿ ಹೋಗಿ ಹಣ ಕೊಟ್ಟು ನಾಳೆ ಜುಂಬಾ ತರಗತಿ ಉದ್ಘಾಟನೆಗೆ ವಿಡಿಯೋವನ್ನು ಶೂಟ್ ಮಾಡಬೇಕು ಅಂತ ಎಲ್ಲರಿಗೂ ಹೇಳಿ ಬರ್ತಾನೆ ಸ್ನೇಹಿತರೆ. ಅದೇ ನಾಳೆ ಬೆಳಗ್ಗಿನ ಹಾರಿ ಬೆಲ್ಲ ಮತ್ತು ಜುಂಬಾ ಉದ್ಘಾಟನೆ ವಿಡಿಯೋವನ್ನು ಪ್ಲೇ ಮಾಡಲು ಪ್ರಾರಂಭಿಸ್ತಾರೆ. ಅಲ್ಲಿ ಬೆಲ್ಲ ನಿನಗೆ ಕ್ಯುಬ್ಬ ಹೇಗೆ ಇಷ್ಟಪಟ್ಟೆ ಎಂದು ಕೇಳ್ತಾನೆ. ಅಂತ ಸಮಯದಲ್ಲಿ ಕ್ಯುಬ್ಬ ಎಲ್ಲರ ಮುಂದೆ ಬೆಲ್ಲವನ್ನು ಪ್ರಸ್ತಾಪಿಸ್ತಾನೆ ಮತ್ತು ಇದನ್ನು ನೋಡಿದ ಬಿಟ್ಟು ಬಾಯಿ ತೂಗ್ತಾ ಇರ್ತಾನೆ ಸ್ನೇಹಿತರೆ. ಬಿಟ್ಟು ಎಲ್ಲೋ ಬೆಲ್ಲವನ್ನು ಇಷ್ಟಪಡೋದ್ರಿಂದ ಈಗ ಅದೇ ನಾಳೆ ದಿನ ಬಿಟ್ಟು ಪಮ್ಮಿ ಮತ್ತು ಅವಳಜ್ಜಿ ತಮ್ಮ ಊರಿಗೆ ಹೋಗ್ತಾ ಇರ್ತಾರೆ. ಯಾಕಂತಂದರೆ ಬಿಟ್ಟು ಮಾವನ ಮಗಳು ರುಕ್ಕು ನಿಶ್ಚಿತಾರ್ಥಕ್ಕೆ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಬಿಟ್ಟು ಅಜ್ಜಿ ಪಮ್ಮಿಗೆ ಹೇಳ್ತಾಳೆ, ನಿಮ್ಮ ಮತ್ತು ನಿಮ್ಮ ಮಾವನ ಸೋದರ ಮಾವನ ನಡುವೆ ಸಂಬಂಧ ಸರಿಯಿಲ್ಲ, ಯಾಕೆ ಹೋಗ್ತಿದೆ ಅಂತ ಕೇಳಿದಾಗ ಆಗ ಪಮ್ಮಿ ಹೇಳ್ತಾಳೆ, ರುಕ್ಕು ನನ್ನ ಮಗಳಿದ್ದಂತೆ, ನಾವು ಅಲ್ಲಿಗೆ ಹೋಗಲೇಬೇಕು, ನಾವು ಅಲ್ಲಿ ಹೋಗುತ್ತಿದ್ದೆವು ಅಂತ ಹೇಳ್ತಾಳೆ. ಆದರೆ ಬಿಟ್ಟು ಹೋಗುವುದು ಅಗತ್ಯವಾಗಿದೆ ಅಂತೂ ಕೂಡ ಹೇಳ್ತಾಳೆ. ಆದರೆ ಖಂಡಿತವಾಗಿ ಇದೆ ಗ್ರಾಮದಲ್ಲಿ ತುಂಬ ಬೇಕಾಗಿರುತ್ತೆ ಅಂತ ಕೂಡ ಪಮ್ಮಿ ಕೂಡ ಹೇಳ್ತಾಳೆ ಸ್ನೇಹಿತರೆ. ಇದೆಲ್ಲ ಕೇಳಿದ ತಕ್ಷಣ ಬಿಟ್ಟುಗೆ ಮತ್ತೆ ಮತ್ತೆ ಭಯಾನಕ ಆಲೋಚನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ. ಅವನ ಕಥೆಯನ್ನು ನಾವು ಮುಂದೆ ತಿಳಿಯೋಣ ಸ್ನೇಹಿತರೆ. ಈ 3 ರುಕ್ಕು ಮನೆಗೆ ಹೋಗ್ತಾರೆ ಸ್ನೇಹಿತರೆ. ನಾವು ನೋಡುವ ಮನೆ ತಲುಪ್ತಾರೆ ಸ್ನೇಹಿತರೆ. ಪಮ್ಮಿ ಮತ್ತು ಅವಳ ಸೋದರ ಮಾವಗೆ ಯಾವುದೇ ರೀತಿ ಮಾತುಕತೆ ಇರಲ್ಲ. ಯಾಕಂತಂದರೆ ಈ ಒಂದು ಜಾಗದಲ್ಲಿ ಶಾಪವಾಗಿರುತ್ತೆ ಸ್ನೇಹಿತರೆ. ತೂಗುವಾಡ ಎಂಬ ಸ್ಥಳದಲ್ಲಿ ಮಾರಾಟ ಮಾಡಲು ಬಿಡೋದೇ ಇಲ್ಲ. ಆದರೆ ಬಲ್ಲು ಅದರ ಕಾಳಜಿ ಬಗ್ಗೆನೂ ವಹಿಸ್ತಾ ಇರಲ್ಲ. ಈಗ ಅವರು ಒಪ್ಪಂದ ಕೂಡ ಮಾಡ್ತಾ ಇರಲ್ಲ ಸ್ನೇಹಿತರೆ. ಯಾಕಂತಂತಂದರೆ
ಬಿಟ್ಟು ಅವರ ಅಪ್ಪ ಈ ಸ್ಥಳವನ್ನು ಮಾರಲು ಹೋದಾಗ ಇದೇ ರೀತಿಯಾಗಿ ಸಾವನ್ನಪ್ಪಿರ್ತಾನೆ ಸ್ನೇಹಿತರೆ. ಇದೇ ರೀತಿಯಾಗಿ ಬಿಟ್ಟುಗೆ ಅವರ ಮಮ್ಮಿಗೆ ಮಾತ್ರ ಮಾತಾಡಿಸ್ತಾನೆ ಇರಲ್ಲ ಸ್ನೇಹಿತರೆ. ಯಾಕೆ ಈ ರೀತಿ ಮಾಡ್ತಾನಂದ್ರೆ, ಒಂದು ಜಾಗ ಮಾರಲು ಹೋಗಿ ಮಾನವ ಸ್ಥಳದಿಂದಾಗಿ ನನ್ನ ಸಹೋದರನನ್ನು ನಾನು ಶಾಶ್ವತವಾಗಿ ಕಳೆದುಕೊಂಡೆ. ಆ ಮರವನ್ನು ಸುಡಲು ಹೋದನು ಹಣದ ದುರಾಸೆಯಿಂದ. ನಂತರ ಅವನು ಸಾಯುತ್ತಿರಲಿಲ್ಲ. ನಿಮ್ಮ ತಾಯಿ ಬ್ಯೂಟಿ ಪಾರ್ಲರ್ ಇನ್ನೂ ದೊಡ್ಡದು ಮಾಡಬೇಕೆಂಬ ದುಡ್ಡಿನ ಆಸೆಗೋಸ್ಕರ ನಿಮ್ಮ ತಂದೆ ಸತ್ತು ಹೋದರು ಎಂದು ಬಿಟ್ಟುವಿಗೆ ಅವರ ಚಿಕ್ಕಪ್ಪ ಎಲ್ಲ ಹೇಳ್ತಾರೆ ಸ್ನೇಹಿತರೆ. ಈ ಮಾತನ್ನು ಕೇಳಿ ಬಿಟ್ಟು ಚಿಂಟುವಾಡಿಗೆ ಅವನಿಗೋಸ್ಕರ ಹೋಗ್ತಾನೆ. ಅವನು ಅದೇ ಮರವನ್ನು ನೋಡಲು ಹೋದಾಗ ಎಲ್ಲರೂ ಮೂಂಜಾ ಎಂದು ಕರೆಯುವ ಭ್ರಮೆಯನ್ನು ನೋಡ್ತಾನೆ. ಇಲ್ಲೂ ಬಿಟ್ಟುವಿನ ಅಜ್ಜಿ ಬಿಟ್ಟು ಚಿಂಟುವಾಡಿಗೆ ಬರ್ತಾರೆ. ನಂತರ ಬಿಟ್ಟುವಿನ ಅಜ್ಜಿ ಪೆಟ್ಟಿಗೆಯಿಂದ ಒಂದು ಕೋಲ ಹೊರತೆಗೆದು ನೇರವಾಗಿ ಚಿಂಟುವಾಡಿ ಅದೇ ಮರದ ಬಳಿಗೆ ಬರ್ತಾಳೆ. ಅವಳು ಮರಕ್ಕೆ ಕೋಲಿನಿಂದ ಜೋರಾಗಿ ಹೊಡಿತಾಳೆ ಸ್ನೇಹಿತರೆ. ಮರದ ಒಳಗಿನಿಂದ ಮೂಂಜಾನು ಹೊರತೆಗಿತಾಳೆ. ಅದರಲ್ಲಿ ಒಂದು ಚಿಕ್ಕ ಗುರುತು ಬಿಟ್ಟುವಿನ ಬೆನ್ನ ಮೇಲೆ ಇರುತ್ತೆ ಸ್ನೇಹಿತರೆ. ನಂತರ ಅಜ್ಜಿ ಮತ್ತು ಬಿಟ್ಟು ಬೀಚ್ನಿಂದ ನೇರವಾಗಿ ಹೋಗ್ತಾ ಇರ್ತಾರೆ. ಅಲ್ಲಿ ಬಿಟ್ಟು ಅಜ್ಜಿಗೆ ಕೇಳ್ತಾನೆ ಸ್ನೇಹಿತರೆ, ಯಾಕೆ ನಮ್ಮ ತಂದೆ ಸಾಯುವ ವಿಚಾರ ನನ್ನ ಹತ್ರ ಹೇಳಿಲ್ಲ ಅಜ್ಜಿ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾಳೆ ಸ್ನೇಹಿತರೆ. ಆಗ ಅಜ್ಜಿ ಹೇಳ್ತಾಳೆ, ನಿಮ್ಮ ತಂದೆಗೆ ಮರ ಸುಡಲು ನಾನೇ ಹೇಳಿದ್ದೆ, ಅದಕ್ಕೆ ನಾನು ನಿನ್ನ ಬಳಿ ಹೇಳಿಲ್ಲ ಅಂತ ಬಿಟ್ಟುವಿಗೆ ಅಜ್ಜಿ ಹೇಳ್ತಾಳೆ ಸ್ನೇಹಿತರೆ. ಮತ್ತೆ ಮುಂಜು ಅವನ ತಂಗಿ ಬಂದ್ರೆ ನಾವು ಏನು ಮಾಡೋದು ಅಂತ ಕೇಳ್ತಾನೆ ಬಿಟ್ಟು. ಆಗ ಅಜ್ಜಿ ಹೇಳ್ತಾಳೆ, ಅವರಿಬ್ಬರು ಎಂದಿಗೂ ಬರೋದಿಲ್ಲ, ಯಾಕೆಂದರೆ ಅವರಿಗೆ ಮರದಿಂದ ಕಟ್ಟಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಬಿಟ್ಟುವಿನ ಬೆನ್ನ ಮೇಲೆ ಒಂದು ಕೈಯ ಗುರುತು ಇರುತ್ತೆ. ಇದೇ ಥರ ಬಿಟ್ಟುವಿನ ಅಜ್ಜಿಗೆ ತಲೆ ಮೇಲೆ ಮುಂಜಾ ಇರ್ತಾನೆ ಸ್ನೇಹಿತರೆ. ಆವಾಗ ಅಜ್ಜಿ ಕತ್ತನ್ನು ಕತ್ತರಿಸಿ ಸಾಯಿಸಿಬಿಡ್ತಾನೆ ಸ್ನೇಹಿತರೆ. ಅದೇ ಬೆಳಿಗ್ಗೆ ಅಜ್ಜಿ ಅಂತ ಸಂಸ್ಕಾರ ಮಾಡ್ತಾರೆ. ಆವಾಗ ಬಲ್ಲು ಅಂತಾನೆ, ಈ ಕುಟುಂಬದಲ್ಲಿ ಮೊದಲನೇದಾಗಿ ನನ್ನ ಅಣ್ಣನು ಹೀಗೆ ತಿಂದಿದ್ದಾನೆ ಹಾಗೂ ನನ್ನ ತಾಯಿನೂ ಕೂಡ ಹೀಗೆ ತಿಂದಿದ್ದಾನೆ. ಆಗ ಪಮ್ಮಿ ಈ ವಿಷಯ ಕೇಳಿದ್ ಕೂಡ ಬಿಟ್ಟುನ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ಸ್ನೇಹಿತರೆ. ಇದರ ಹಿಂದೆ ಕೂಡ ಮುಂಜಾ ಮತ್ತೆ ಬಿಟ್ಟುನ ಹಿಂದೆ ಇರುತ್ತೆ. ಮುಂಜಾ ರಾತ್ರಿಯಲ್ಲಿ ಮಾತ್ರ ತನ್ನ ಕೈವಾಡ ತೋರಿಸ್ತಾನೆ ಸ್ನೇಹಿತರೆ. ರಾತ್ರಿ ಆದ ನಂತರ ಬಿಟ್ಟುಗೆ ಮಾತ್ರ ಕಾಟ ಕೊಡೋಕ್ಕೆ ಶುರು ಮಾಡುತ್ತೆ. ಇದರಿಂದಾಗಿ ಬಿಟ್ಟು ತುಂಬಾನೇ ಹೆದರ್ತಾ ಕೂರ್ತಾನೆ. ಆಗ ಪಮ್ಮಿ ಹಿಂದೆನೇ ಇದ್ರೂ ಕೂಡ ಪಮ್ಮಿಗೆ ಏನು ಅರ್ಥ ಆಗಲ್ಲ ಈ ವಿಷಯ ಸ್ನೇಹಿತರೆ. ಯಾಕಂತಂದ್ರೆ ಬಿಟ್ಟುಗೆ ಮಾತ್ರ ಕಾಣಿಸ್ತಾನೆ ಮುಂಜಾ. ಹಾಗಾಗಿ ಇವನು ಡ್ರಗ್ಸ್ ತಗೊಳ್ಳೋಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ. ಮುಂಜಾ ಹೇಳ್ತಾನೆ, ನನ್ನ ಮುನ್ನಿಯನ್ನು ಎಲ್ಲಂದ್ರೂ ಹುಡ್ಕೊಂಡು ಬಾ, ಅವಾಗ ನನ್ನ ತಾಯಿನ ಸಾಯಿಸ್ತೇ ಬಿಡ್ತೀನಿ ಅಂತ ಕೂಡ ಹೇಳ್ತಾನೆ ಸ್ನೇಹಿತರೆ. ಈಗ ಬಿಟ್ಟು ಮುನ್ನಿನ ಹುಡ್ಕೋಕೆ ಶುರು ಮಾಡ್ತಾನೆ. ಇದೇ ತಲೆನೋವಿಂದ ಬಿಟ್ಟುಗೆ ಕಣ್ಣಿನಲ್ಲೇ ಮಚ್ಚಿ ಕೂಡ ಶುರುವಾಗತ್ತೆ. ಮತ್ತು ಒಂದು ದಿನ ಹ್ಯಾರಿ ಬಿಟ್ಟುಗೆ ಭೇಟಿ ಮಾಡಲು ಬರ್ತಾನೆ ಸ್ನೇಹಿತರೆ. ಹೇಳ್ತಾನೆ, ಬಿಟ್ಟು ನೀನು ಏನು ಮಾಡ್ತಾ ಇದ್ದೆ ಅಂತ ಕೇಳಿದಾಗ ಅವಾಗ ಪಮ್ಮಿ ಹೇಳ್ತಾಳೆ, ಇವರ ಅಜ್ಜಿ ಹೋದ್ಮೇಲೆ ಬಿಟ್ಟು ಡ್ರಗ್ಸ್ ತಗೊಳ್ಳೋಕೆ ಶುರು ಮಾಡಿದ್ದಾನೆ ಅಂತ ಹೇಳ್ತಾಳೆ. ಆಗ ಬಿಟ್ಟು ಎಲ್ಲ ವಿಷಯ ಹ್ಯಾರಿಗೆ ಹೇಳ್ತಾನೆ. ಅದೇ ರಾತ್ರಿ ಬಿಟ್ಟು ಮತ್ತು ಹ್ಯಾರಿ ಕೂತಿರ್ಬೇಕಾದ್ರೆ ಮತ್ತೆ ಮುಂಜಾ ಕಾಟ ಕೊಡೋಕೆ ಶುರು ಮಾಡ್ತಾನೆ. ಆದರೆ ಹ್ಯಾರಿಗೆ ಮಾತ್ರ ಏನು ಕಾಣಿಸೋದಿಲ್ಲ, ಬಿಟ್ಟುಗೆ ಮಾತ್ರ ಮುಂಜಾ ಕಾಣಿಸುತ್ತೆ. ಕೇವಲ ರಕ್ತ ಮಾತ್ರ ಕಾಣಿಸುತ್ತೆ ಮತ್ತು ಮುಂಜಾನ ಶಬ್ದ ಮಾತ್ರ ಕೇಳಿಸುತ್ತೆ ಹ್ಯಾರಿಗೆ. ಇವರಿಬ್ರು ಕೂತಿರ್ಬೇಕಾದ್ರೆ ತುಂಬ ಭಯ ಕೂಡ ಪಡ್ತಿರ್ತಾರೆ. ಇದೇ ಸಮಯದಲ್ಲೇ ಬಿಟ್ಟು ಹೇಳ್ತಾನೆ, ಮುನ್ನಿ ನಮ್ಮೂರಲ್ಲೇ ಇರಬಹುದು ಅಂತ ಬೇರೆ ಎಲ್ಲ ಕಡೆ ಫೋನ್ ಮಾಡಿ ಕೇಳ್ತಾನೆ. ಆಗ ರುಕ್ಕುನ ಊರಿನಲ್ಲಿ ಕೇಳ್ತಾನೆ. ಆಗ ರುಕ್ಕು ಕೂಡ ಒಂದು ಫೋಟೋ ಕೂಡ ಕಳಿಸ್ತಾಳೆ. ಆಗ ಹ್ಯಾರಿ ಹೇಳ್ತಾನೆ, ಆ ಫೋಟೋನಲ್ಲಿ ಬೆಲ್ಲ ಅವರೇ, ಆದರೆ ಅಜ್ಜಿ ಇರ್ತಾಳೆ. ಆಗ ಇನ್ನೂ ಜೀವಂತ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಈಗ ಮುಂಜಾ ಹೇಳ್ತಾನೆ, ಈಗಲೇ ಹೋಗಿ ಅವರ ಹುಡುಕೋ ಅಂತ ಹೇಳ್ತಾನೆ. ಆಗ ಹ್ಯಾರಿ ಮತ್ತು ಬಿಟ್ಟು ಇಬ್ರು ಹೆದರ್ಕೊಂತ ಓಡೋಗ್ತಾರೆ ಆ ಊರಿಗೆ ಸ್ನೇಹಿತರೆ. ಆಗ ಬೆಲ್ಲ ಅವರ ಮನೆಗೆ ಬರ್ತಾರೆ. ಅಲ್ಲಿ ಬೆಲ್ಲ ಅವರ ಅಜ್ಜಿಗೆ ತುಂಬಾ ವಯಸ್ಸು ಕೂಡ ಆಗಿರುತ್ತೆ. ಆಗ ಏನು ಹೇಳಲ್ಲ. ಬೆಲ್ಲ ಆಗ ಇವರಿಬ್ಬರಿಗೆ ಹೋಗಿ ನೋಡ್ತಾಳೆ. ಆಗ ಬೆಲ್ಲ ಕಾಣಿಸ್ಕೊಂತಾಳೆ. ಆಗ ಬಿಟ್ಟುನ ನೋಡಿ ತುಂಬ ತಪ್ಕೊಂತಾಳೆ. ಆಗ ಹೇಳ್ತಾಳೆ ಸ್ನೇಹಿತರೆ, ಆ ಟೈಮ್ನಲ್ಲಿ ನಾನು ಇರಲಿಲ್ಲ, ನಾನು ಬರಬೇಕಾಗಿತ್ತು ನಿಮ್ಮ ಅಜ್ಜಿ ಸತ್ತಾಗ. ಆಗ ನನಗೆ ನಿಮ್ಮ ಸಹಾಯ ತುಂಬ ಬೇಕಿತ್ತು ಅಂತಲೂ ಕೂಡ ಹೇಳ್ತಾಳೆ. ಆಗ ಬಿಟ್ಟು ಇದನ್ನ ನೋಡಿ ಮತ್ತೆ ತನ್ನ ಮನೆಗೆ ವಾಪಸ್ ಬರ್ತಾನೆ. ಹ್ಯಾರಿ ಕೂಡ ಮನೆಗೆ ವಾಪಸ್ ಬರ್ತಾನೆ. ಆಗ ಮತ್ತೆ ಮೂಂಜಾನ ನೋಡಿ ತುಂಬ ಹೆದರ್ತಾರೆ ಸ್ನೇಹಿತರೆ. ಆಗ ಹ್ಯಾರಿ ಕೇಳ್ತಾನೆ, ಮೂಂಜಾ ಸರ್, ನಿಮ್ಮ ಮದುವೆ ಎಲ್ಲಿ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಆಗ ನಿಮ್ಮ ಮದುವೆ ಮುನ್ನಿ ಎಲ್ಲಿ ತರಬೇಕು ಅಂತಲೂ ಕೇಳ್ತಾರೆ. ಆಗ ಮುಂಜಾ ಹೇಳ್ತಾನೆ, ಮುನ್ನಿ ಅಂತೂ ಈಗ ಇಲ್ಲ, ಈಗ ಬೆಲ್ಲಾಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅದು ಚಿಂಟು ಕೇವಾಡಿಯಲ್ಲಿ ಅವಳಿಗೆ ಮಾಟ ಮಂತ್ರ ಮಾಡಿ ಅವಳಿಗೆ ಸಾಯಿಸ್ತೇನೆ ಅಂತ ಹೇಳಿ ಮುಂಜಾ ಹೇಳಿ ಹೋಗ್ಬಿಡ್ತಾನೆ ಸ್ನೇಹಿತರೆ. ಆಗ ಈ ಮಾತು ಕೇಳಿ ಇಬ್ರು ಕೂಡ ಪ್ರಜ್ಞೆ ಕೂಡ ತಪ್ಪಿಡ್ತಾರೆ ಸ್ನೇಹಿತರೆ. ಈಗ ಬೆಲ್ಲ ಜೀವ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಈ ಸಮಸ್ಯೆಯಿಂದ ದೂರ ಮಾಡಲಿಕ್ಕೆ ಒಬ್ಬ ಮನುಷ್ಯ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಅವನು ಮಂತ್ರವಾದಿ ಆಗಿರ್ತಾನೆ. ಅವನ ಹೆಸರು ಎಲ್ವಿಯಸ್ ಆಗಿರುತ್ತೆ ಸ್ನೇಹಿತರೆ. ಆಗ ಮನುಷ್ಯನ ಹತ್ತಿರ ಹೋಗಿ ಎಲ್ಲ ವಿಷಯನ ಹೇಳ್ತಾರೆ ಸ್ನೇಹಿತರೆ.
ಆದರೆ ಬಿಟ್ಟುವಿಗೆ ಈ ಮನುಷ್ಯನ ಮೇಲೆ ನಂಬಿಕೆನೇ ಇರಲ್ಲ. ಅಲ್ಲಿಂದ ಬಿಟ್ಟು ಹೋಗ್ತಾನೆ. ಆಗ ಎಲ್ವಿಯಸ್ಗೆ ಒಂದು ವಿಭಿನ್ನ ಗುರುತು ಕಾಣಿಸುತ್ತೆ. ಆಗ ಗೊತ್ತಾಗುತ್ತೆ ಇದು ಮುಂಜಾನ ಕೆಲಸ ಅಂತ. ಅಲ್ಲಿ ಮುಂಜಾನ ಹೆಸರು ಹೇಳ್ತಿದ್ದಂತೆ ಹ್ಯಾರಿ ಮತ್ತು ಬಿಟ್ಟು ಅಲ್ಲೇ ನಿಲ್ಬಿಡ್ತಾರೆ. ಆಗ ಎಲ್ವಿಯಸ್ ಹೇಳ್ತಾನೆ ಮುಂಜಾ ಹೇಗೆ ಆಗ್ತಾರೆ ಅಂತ ಮತ್ತು ಅದನ್ನು ಹೇಗೆ ಮುಗಿಸ್ಬೇಕಂತ. ಆಗ ಎಲ್ವಿಯಸ್ ಹೇಳ್ತಾನೆ ಮುಂಜಾ ಒಂದು ರೋಮಿಯೋ ಟೈಮ್ನವನು ಆಗಿರ್ತಾನೆ ಅಂತ ಇವರಿಬ್ಬರಿಗೂ ತಿಳಿಸ್ತಾನೆ. ಆಗ ಎಲ್ವಿಯಸ್ ಬಿಟ್ಟು ಆಮೇಲೆ ಹ್ಯಾರಿಗೆ ಒಂದು ಪ್ಲಾನ್ ಕೂಡ ಹೇಳ್ತಾನೆ. ಅದೇನಪ್ಪ ಪ್ಲಾನ್ ಅಂತಂದರೆ ಬೆಲ್ಲನ ಮದುವೆ ಮಾಡಲಿಕ್ಕೆ ಆಗ ಆಲದ ಮರ ಹತ್ರ ಕರ್ಕೊಂಬನ್ನಿ, ಒಂದು ಕುರಿ ಕೂಡ ಕರ್ಕೊಂಬನ್ನಿ, ಮುಂಜಾನ ಮದುವೆ ಮಾಡಲಿಕ್ಕೆ ಒಂದು ಕುರಿನ ಅದರೊಳಗೆ ಬಿಟ್ಬಿಡಿ, ಆಗ ಕುರಿಯನ್ನು ಸಾಯಿಸ್ಬಿಡಿ, ಆಗ ಮುಂಜಾ ಕೂಡ ಸತ್ತೋಗ್ತಾನೆ ಅಂತ ಹೇಳ್ತಾನೆ. ಆಗ ಮುಂಜಾ ಜೀವ ತೆಗೆಯೋಕ್ಕೆ ಎಲ್ವಿಯಸ್ ತುಂಬ ಇವರಿಬ್ಬರು ಕಡೆನೇ ಇರ್ತಾನೆ ಸ್ನೇಹಿತರೆ. ಆಗ ಬೇಲಾ ಮನೆಗೆ ಹ್ಯಾರಿ ಹೋಗ್ತಾನೆ ಸ್ನೇಹಿತರೆ. ಏನೋ ಒಂದು ಸುಳ್ಳು ಹೇಳಿ ಬೇಲಾಗೆ ಕರ್ಕೊಂಬರ್ತಾನೆ. ಬೇಲಾ ಅಷ್ಟೇ ಅಲ್ಲ, ಬಿಟ್ಟು ಹಾಗೆ ಪಮ್ಮಿ ಕೂಡ ಎಲ್ವಿಯಸ್ ಕೂಡ ಹ್ಯಾರಿ ಕೂಡ ಆ ಜಾಗಕ್ಕೆ ಬರ್ತಾರೆ ಸ್ನೇಹಿತರೆ. ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಕ್ಕೋಸ್ಕರ ಒಂದು ಮರದ ಹತ್ರ ಕೂಡ್ತಾರೆ. ಬಿಟ್ಟು ಮತ್ತು ಬೇಲಾಗೆ ಬೇಲಾ ಒಂದು ವಿಷಯ ಹೇಳ್ತಾಳೆ ಬಿಟ್ಟುಗೆ. ಏನಂತಂದರೆ ನಾನು ಕ್ಯೂಬಾ ಹತ್ರ ಬ್ರೇಕಪ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾಳೆ. ಯಾಕೆಂತಂದರೆ ಬೇಲಾಗೆ ಕ್ಯೂಬಾ ಲಂಡನ್ ಶಿಫ್ಟ್ ಆಗೋಣ ಅಂತ ಹೇಳ್ತಾನೆ. ಆಗ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದೆ, ಯಾಕಂದ್ರೆ ಕ್ಲಾಸ್ ಬಿಟ್ಟು ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತೀನಿ, ಆಗ ಬ್ರೇಕಪ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಬಿಟ್ಟು ಮತ್ತು ಬೇಲಾ ಇಬ್ಬರು ಕೂಡ ತಪ್ಕೊಳ್ತಾರೆ ಸ್ನೇಹಿತರೆ. ಇದ್ರ ರೀತಿ ತಿಳ್ಕೊತಾನೆ ಬಿಟ್ಟು. ಯಾಕಂತಂದರೆ ಸಂಜೆ ಆಗ್ತಾ ಇರುವಾಗ ಆಗ ಮತ್ತೆ ಮುಂಜಾ ಬರ್ತಾನೆ ಸ್ನೇಹಿತರೆ. ಆಗ ತಂಜಿಯ ಬೆಲ್ಲ ಮತ್ತು ಕುಂಬಾನ ನೋಡ್ತೇವೆ. ಆಗ ಇದೇ ಕಾರಣಕ್ಕಾಗಿ ತುಂಬ ಕೋಪ ಬರುತ್ತೆ. ಆಗ ಕ್ಯೂಬಾನ ಎಳೆದುಕೊಂಡು ಆ ಕಾಡಿನಲ್ಲಿ ಹೋಗ್ತಾನೆ. ಸ್ವಲ್ಪ ಹೊತ್ತು ಡಾಕ್ಟರ್ ಹೇಳ್ತಾರೆ, ಆದರೆ ಕೆಲವು ಕಾಡು ಪ್ರಾಣಿಗಳು ಕ್ಯೂಬಾದ ಗುಲಾಬ್ ಜಾಮೂನ್ ಕೂಡ ತಿಂತಾವೆ, ಆದರೆ ಈ ಕೆಲಸ ಗುಲಾಬ್ ಜಾಮೂನ್ ಕಾಡು ಪ್ರಾಣಿಗಳು ತಿನ್ನಲ್ಲ ಸ್ನೇಹಿತರೆ, ಭರತಾಗಿ ಮುಂಚೆ ತಿಂತಾನೆ. ಈಗ ನಾವು ಬಿಟ್ಟು ಮತ್ತು ಹ್ಯಾರಿನ ನೋಡೋಣ ಸ್ನೇಹಿತರೆ. ಬೆಲ್ಲಾಗೆ ಮದುವೆ ಮಾಡಲು ಸ್ವಲ್ಪ ಸಮಯ ಬೇಕು. ಆಗ ತಾಯಿ ರುಕ್ಕು ಬಂದ್ಬಿಡ್ತಾಳೆ ಸ್ನೇಹಿತರೆ. ಯಾಕೆಂದರೆ ಇದೇ ಕುಟುಂಬದಲ್ಲಿ ಸೇರಿದ್ದೀನಿ, ನನಗೆ ಯಾಕೆ ಹೇಳ್ತಿಲ್ಲ ಅಂತ ಬಿಟ್ಟುಗೆ ತುಂಬ ಒತ್ತಾಯ ಮಾಡಿ ಕೇಳ್ತಾನೆ ಸ್ನೇಹಿತರೆ ರುಕ್ಕು. ಮುಂಜಾ ಬೆಲ್ಲಾಗೆ ಮದುವೆ ಆಗಲು ಬಯಸ್ತಾನೆ. ಹೀಗಾಗಿ ಮುಂಜಾ ನಿವಾಯಿಸಲಿಕ್ಕೆ ಎಲ್ಲ ವಸ್ತುಗಳನ್ನು ಮುಂಜಾಗ್ರತೆಯಿಂದ ಇಡಬೇಕು ಅಂತ ಹೇಳ್ತಾನೆ ಬಿಟ್ಟು. ಆಗ ಬಿಟ್ಟು ಬೆಲ್ಲಾಗೆ ಸರಾಯಿ ಕೂಡ ಕುಡಿಸ್ತಾನೆ ಸ್ನೇಹಿತರೆ. ಇದರಿಂದಾಗಿ ಮತ್ತೆ ನಶೆಯಲ್ಲಿ ಇರ್ತಾಳೆ. ಆಗ ಈ 4 ಜನ ಚಿಂಟು ಕೇವಾಡಿಗೆ ಸೇರ್ತಾರೆ. ಆಗ ಜೆಲ್ವಿಶ್ ಅವರಿಗೆ ದೂರವಾಣಿ ಮಾರ್ಗದರ್ಶನ ಮೂಲಕ ನೀಡ್ತಾರೆ. ಆಗ ನೀವು ಮುಂದೆ ಹೋಗಿ ಆಗ ಒಂದು ಕುರಿಯನ ರಕ್ತನ ಗುರುತು ತೋರಿಸಿ, ಆಗ ಮುಂಜಾ ಅದರೊಳಗೆ ಬರ್ತಾನೆ, ಆಗ ಕುರಿಯನ್ನು ಸಾಯಿಸ್ಬಿಡಿ ಅಂತ. ಕುರಿಯದ್ದೇ ಇರಬೇಕು ಹೊರತು ಯಾರದ್ದು ರಕ್ತ ಇರಬಾರ್ದು ಅಂತ ಕೂಡ ಹೇಳ್ತಾನೆ. ಆಗ ಅದೇ ಮುಂಜಾ ಅಲ್ಲಿಗೆ ಬರ್ತಾನೆ ಸ್ನೇಹಿತರೆ. ಆಗ ಅವರು ಹೇಳಿದ ಹಾಗೆ ರಕ್ತದ ಗುರುತು ತೋರಿಸ್ತಾರೆ. ಆಗ ಬೇಲಾಗೆ ಅದ ನಶೆಯಲ್ಲಿ ಕುರಿ ಹತ್ತಿರ ಹೋಗಿ ಬೇಲಾ ಆಟ ಆಡ್ತಿರ್ತಾಳೆ. ಆಗ ಅದೇ ಸಮಯದಲ್ಲಿ ಕುರಿಯೊಳಗೆ ಬರ್ತಾನೆ. ಆಗ ಬಿಟ್ಟು ಕುರಿಯದ್ದೇ ಸಾಯಿಸ್ಬೇಕು ಅಂತ ಹೋಗ್ತಾನೆ. ಆಗ ಮುಂಜಾ ಬೆಲ್ಲ ಮೈಯೊಳಗೆ ಸೇರ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಬೆಲ್ಲ ಆ ಕುರಿ ಬಳಿ ಆಟಾಡಬೇಕಾದ್ರೆ ಆ ಗುರುತು ಬೇಲಾ ಕೈಗೆ ಹಚ್ಚಿರುತ್ತೆ. ಇದರಿಂದಾಗಿ ಮುಂಜಾ ಅವಳ ಮೈ ಮೇಲೆ ಸೇರ್ಕೊಂಡಿರುತ್ತೆ. ಆಗ ಈ 3 ಜನ ಕೂಡ ಅಟ್ಯಾಕ್ ಮಾಡ್ತಾಳೆ ಬೆಲ್ಲ ಸ್ನೇಹಿತರೆ. ಆಗ 3 ಜನ ಕುರಿಯನ್ನು ಎಬ್ಬಿಸ್ತಾರೆ. ಅಲ್ಲಿಂದ ಎಲ್ಲರೂ ಮನೆಗೆ ಹೋಗ್ತಾರೆ. ಅಲ್ಲಿಂದ ಒಂದು ಫೋನ್ ಕಾಲ್ ಮಾಡಿ ಆ ಬೆಲ್ವಿಶ್ಗೆ ತಿಳಿಸ್ತಾರೆ. ಆಗ ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ, ನಾವು ಅಲ್ಲಿಂದ ಬರ್ತೇವೆ ಅಂತ ಹೇಳ್ತಾರೆ. ಆಗ ಬಲ್ಲು ಒಂದು ಮನುಷ್ಯನನ್ನು ನೋಡ್ತಾನೆ. ಆ ಮನುಷ್ಯ ಕುರಿಯನ್ನು ಎತ್ಕೊಂಡು ಓಡೋಗ್ತಿರ್ತಾನೆ. ಅವನು ತಿಳ್ಕೊತಾನೆ ಇವರಿಬ್ಬರು ಎಲ್ಲ ಕಳ್ತನ ಮಾಡ್ಕೊಂಡು ತೊಗೊಂಬಿದ್ದಾರೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ತನ್ನ ತಾಯಿಗೆ ಎಲ್ಲ ವಿಷಯನ ಹೇಳ್ತಾನೆ ಸ್ನೇಹಿತರೆ. ಆಗ ಮತ್ತೆ ಮುಂಜಾ ಬರ್ತಾನೆ. ಆಗ ಬೆಲ್ಲ ಶರೀರದಲ್ಲಿ ಇದ್ದು ಎಲ್ಲರಿಗೂ ಕಾಟ ಕೊಡ್ತಿರ್ತಾರೆ. ಅಲ್ಲಿಯವರಿದ್ದೆಲ್ಲ ಅಕ್ಕಪಕ್ಕ ಎಲ್ಲ ಓಡೋಗ್ತಾರೆ ಸ್ನೇಹಿತರೆ. ಆಗ ಬಿಟ್ಟು ಅವರ ತಾಯಿ ಹತ್ರ ಹೋಗಿ ಹೇಳ್ತಾನೆ, ಒಂದು ಕೋಣೆಯಲ್ಲಿ ಇದ್ದು ಸ್ನೇಹಿತರೆ, ನಾನೊಬ್ಬ ಹುಚ್ಚ, ನನ್ನಿಂದ ಒಂದು ಅಜ್ಜಿಯನ್ನು ಸಾಯಿಸಿದೆ ಮತ್ತು ನನ್ನ ಬೆಲ್ಲನ ಸಾಯಿಸ್ತಾನೆ ಅಂತ ಹೇಳ್ತಾನೆ. ಆದರೆ ಪಮ್ಮಿ ಹೇಳ್ತಾನೆ, ನೀನಿನ್ನೂ ಸೋತಿಲ್ಲ, ನಿನ್ನಿಂದ ಎಲ್ಲ ಆಗುತ್ತೆ ಅಂತ ಹೇಳಿ ಧೈರ್ಯ ತುಂಬ್ತಾಳೆ ಸ್ನೇಹಿತರೆ. ಅಷ್ಟರಲ್ಲಿ ಆ ಕೋಣೆಗೆ ಮತ್ತೆ ಮುಂಜಾ ಬರ್ತಾನೆ ಸ್ನೇಹಿತರೆ. ಮತ್ತೆ ಬಿಟ್ಟು ಓಡೋಗ್ಬಿಡ್ತಾನೆ ಸ್ನೇಹಿತರೆ. ಆಗ ಬೆಲ್ವಿಶ್ ಬಂದು ಆಗ ಬೇಲಾನ ಮೇಲೆ ಒಂದು ಜಂಬು ಎಸೆತಾನೆ. ಆಗ ಬೇಲಾ ಅಲ್ಲೇ ನಿಲ್ತಾಳೆ. ಆಗ ಬೆಲ್ವಿಶ್ ಅವಳ ಅಕ್ಕಪಕ್ಕ ಒಂದು ಸರ್ಕಲ್ ಕೂಡ ಹಾಕ್ತಾನೆ. ಇದರಿಂದಾಗಿ ಬೆಲ್ಲ ಎಲ್ಲೂ ಹೋಗಲ್ಲ. ಆಗ ಎಲ್ಲರೂ ಕೂಡ ಆ ಕುರಿಯನ್ನು ಹುಡುಕ್ತಾರೆ. ಆಗ ಬಿಟ್ಟು ಅವರ ಅಂಕಲ್ ಬಳಿ ಹೋಗ್ತಾನೆ. ನಾವು ಕುರಿಯನ್ನು ಹೊಡೆದು ತಿಂದೀವಿ, ಅದಕ್ಕೋಸ್ಕರ ಇನ್ನೊಂದು ಕುರಿ ಹುಡ್ಕೊಂಡು ನಾವು ತೊಗೊಂಡ್ಬರ್ತೀವಿ ಅಂತ ಹೇಳ್ತಾನೆ. ಆದರೆ ಅದೇ ಸಮಯ ತುಂಬ ಆಗಿರುತ್ತೆ. ಇದರಿಂದಾಗಿ ಬೇಲಾ ಆ ಸರ್ಕಲ್ನಿಂದ ಹೊರಗೆ ಬಂದುಬಿಡ್ತಾಳೆ. ಆಗ ಮತ್ತೆ ಎಲ್ಲರನ್ನು ಕಾಟ ಕೊಡೋಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಬೆಲ್ವಿಶ್ ಬಲ್ಲುವಿಗೆ ಹೇಳ್ತಾನೆ, ಎಲ್ಲ ನಿನ್ನಿಂದ ಆಗಿದೆ ಅಂತ. ಅಷ್ಟರಲ್ಲಿ ಬಲ್ಲು ಆ ಮರಕ್ಕೆ ಕಟ್ ಹಾಕಿ ಅದೇ ರೀತಿ ಗುರುತು ಹಾಕಿ ಇಡ್ತಾನೆ. ಮತ್ತೆ ಬಲ್ಲು ಮೈ ಮೇಲೆ ಮುಂಜಾ ಸೇರ್ಕೊತಾನೆ. ಆಗ ಹ್ಯಾರಿ ಮತ್ತು ಒಂದು ಕುರಿಯನ್ನು ಮತ್ತೆ ತರುವಷ್ಟರಲ್ಲಿ ತುಂಬ ಸಮಯ ಕೂಡ ಆಗಿರುತ್ತೆ. ಆಗ ಮತ್ತೆ ಬಲ್ಲು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾ ಇರ್ತಾನೆ.
ಆಗ ಬೇಲಾಗೆ ಚಿಂಟು ಕೇವಾಡಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಮತ್ತೆ ಬಿಟ್ಟು ಓಷ್ನಲ್ಲಿ ಬರ್ತಾನೆ. ಆಗ ಮತ್ತೆ ತನ್ನ ಅಜ್ಜಿಗಾದಂಥ ಅನುಭವ ಕೂಡ ತಿಳ್ಕೊತಾನೆ. ಅದೇ ರೀತಿ ಮತ್ತೆ ಮೂಂಜ ನೋಡಿ ಹೆದರ್ಕೊತಾನೆ. ಇದಾದ್ಮೇಲೆ ಎಲ್ಲೋ ನಾವು ನೋಡ್ತೇವೆ ಮತ್ತು ಬೆಲ್ಲಾಗೆ ಅಟ್ಯಾಕ್ ಮಾಡಲಿಕ್ಕೆ ಬರುತ್ತೆ. ಆಗ ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಆಗ ಒಂದು ಚಾಟಿ ತೋಡ್ಕೊಂಡು ಮೂಂಜಾಗೆ ಹೆದರ್ಸ್ಕೊಂಡು ಹೋಗ್ತಾನೆ. ಆಗ ಬಲ್ಲು ಚಾಟಿಯಿಂದ ಹೊಡಿತಾನೆ. ಆಗ ಜೇಡ್ ಗುರುತು ಇಡ್ತಾನೆ ಸ್ನೇಹಿತರೆ. ಆಗ ಬಲ್ಲು ಅಚಾನಕ್ಕಾಗಿ ಮಾಯವಾಗಿ ಹೋಗ್ತಾನೆ. ಆಗ ಮತ್ತೆ ಬಿಟ್ಟು ಮೈ ಮೇಲೆ ಅಟ್ಯಾಕ್ ಮಾಡಲು ಬರುತ್ತೆ. ಆಗ ಬಿಟ್ಟು ತಲೆ ತಿರುಗಿ ಬಿದ್ದೇ ಬಿಡ್ತಾನೆ ಸ್ನೇಹಿತರೆ. ಆಗ ಬಲ್ಲು ಬಿಟ್ಟುನ ಕುತ್ತಿಗೆ ಹಿಡ್ಕೊಂಡು ಆ ಮರದ ಮೇಲೆ ನೇತಾಕ್ತಾನೆ. ಆಗ ಬಿಟ್ಟುನ ಕೈಯಲ್ಲಿದ್ದ ರಕ್ತ ಕೂಡ ಆಗ ಬಿಟ್ಟು ಝೆಡ್ ಗುರುತು ಆ ಮರದ ಮೇಲೆ ಹಚ್ಚಿರ್ತಾನೆ. ಇದಾದ ಮೇಲೆ ಮುಂಜೆ ಬಲ್ಲುನ ಮೈ ಮೇಲೆ ಮತ್ತೆ ಹೋಗುತ್ತೆ. ಅಲ್ಲಿಂದ ಆ ಮರದ ಒಳಗೆ ಸೇರ್ಕೊಳ್ಳುತ್ತೆ. ಬಲ್ಲು ಮತ್ತೆ ಅದೇ ಹೋಶ್ನಲ್ಲಿ ಅದನ್ನ ನೋಡಿ ಓಡೋಗ್ತಾನೆ. ಇದಾದ್ಮೇಲೆ ಬಿಟ್ಟು ಮತ್ತು ಬೆಲ್ಲ ಅವರ ತುಂಬಾ ಸೇಫ್ ಆಗಿ ಇರ್ತಾರೆ ಎಂದು ಭಾವಿಸ್ತಾರೆ. ಆದ್ರೆ ಎಲ್ಲಾ ಮರದ ಬೆರಳನ್ನು ಹರಡಿ ಮತ್ತೆ ಅವರಿಬ್ರನ್ನ ಕೊಲ್ಲೋಕೆ ನೋಡುತ್ತೆ ಮುಂಜಾ ಸ್ನೇಹಿತರೆ. ಆದ್ರೆ ಮುಂಜಾ ಹೇಗೋ ಆ ಮರದೊಳಗೆ ಹೋಗ್ಬಿಡ್ತಾನೆ ಸ್ನೇಹಿತರೆ. ಇದರಿಂದಾಗಿ ಅಲ್ಲಿರುವ ಜನ ಕೂಡ ಮುಕ್ತಿ ಪಡಿತಾರೆ. ಇದಾದ ನಂತರ ಎಲ್ಲವೂ ಸರಿ ಹೋಗುತ್ತೆ. ಆಗ ಬಿಟ್ಟು ಬೆಲ್ಲ ನೋಡೋಕೆ ಬರ್ತಾನೆ. ಆಗ ಹೇಳ್ತಾನೆ, ಮತ್ತೆ ಯುಎಂಗೆ ನೀವು ಹೋಗ್ತೀಯಾ ಅಂತ ಕೇಳ್ತಾನೆ. ಆಗ ಬೆಲ್ಲ, ಈಗ ನಾನು ತಂದೆ ತಾಯಿ ಹತ್ರ ಇರುತ್ತೇನೆ ಅಂತ ಹೇಳ್ತಾಳೆ. ಆಗ ಇವರಿಬ್ರು ಕೂಡ ತಮ್ಮ ಮನಸ್ಸಿನಲ್ಲಿ ಏನಿರ್ತಾನೆ ಹೇಳ್ಕೊಳ್ತಾರೆ ಸ್ನೇಹಿತರೆ. ಆಗ ಮತ್ತೆ ಅವಳಿಗೆ ಪ್ರಪೋಸ್ ಕೂಡ ಮಾಡಲು ಬರ್ತಾನೆ. ಆಗ ಬೆಲ್ಲ ಅಂತಾಳೆ, ಸ್ವಲ್ಪ ಟೈಮ್ ಕೊಡಿ, ಆಗ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಬಿಟ್ಟು ಹೇಳ್ತಾನೆ, ಆಯಿತು ಟೈಮ್ ತೆಗೆದುಕೋ, ಮುಂಜೆ ಹಾಗೆ ನಾನು ಹಿಂದೆ ಕಾಟ ಕೊಡಲ್ಲ ಅಂತ ಕೂಡ ಹೇಳ್ತಾಳೆ. ಆಗ ಬಿಟ್ಟು ಮತ್ತೆ ಭೀಮಾ ಜೊತೆ ಹೋಗ್ಬಿಡ್ತಾನೆ. ಆಗ ಬಿಟ್ಟುನ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಬಿಟ್ಟು ಕೂಡ ಸರಿಯಾಗಿ ಹೋಗ್ತಾನೆ. ಹಾಗೆ ಸರಿಯಾಗಿ ಕೂಡ ಕೆಲಸನೂ ಮಾಡ್ತಾನೆ. ಸ್ನೇಹಿತರಿಗೆ ತುಂಬ ಚೆನ್ನಾಗಿ ಕೂಡ ಇರ್ತಾನೆ. ಮತ್ತೆ ಒಂದು ದಿನ ಶಬ್ದ ಬರುತ್ತೆ ಸ್ನೇಹಿತರೆ, ಭಯಂಕರವಾಗಿ. ಬಿಟ್ಟುಗೆ ಕೆಲವರು ಸುಟ್ಟ ಮರ ಬಗ್ಗೆ ಹೇಳಿ ಮತ್ತೆ ಆ ಮರವನ್ನು ಕತ್ತರಿಸ್ತಾರೆ. ಮತ್ತೆ ಮುಂಜ ಮತ್ತೆ ಎದ್ದು ಬರ್ತಾನೆ. ಮತ್ತೆ ಜೀವಂತವಾಗಿ ಎದ್ದು ಬರ್ತಾನೆ ಸ್ನೇಹಿತರೆ. ಹಾಗೆ ಮತ್ತೆ ಕೂಡ ಕಾಟ ಕೊಡಲು ಶುರು ಮಾಡ್ತಾನೆ ಸ್ನೇಹಿತರೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಗೋಟೆ ಎಂಬ ಹುಡುಗ ರಾಕ್ಷಸನಾಗಿ ಮೂಂಜಾ ಹೇಗಿರ್ತಾನೆ ಅಂತ ನೀವು ನೋಡಿದ್ರಲ್ಲ ಸ್ನೇಹಿತರೆ. ನಿಜವಾಗ್ಲೂ ಈ ಮೂವಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಏನಂತ ಕಮೆಂಟ್ ಹಾಕಿರಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನಾ ಮುಂದಿನ ವಿಡಿಯೋಗೋಸ್ಕರ ಮತ್ತೆ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಗುಡ್ ಬೈ ಸ್ನೇಹಿತರೆ.